ಟೆಕ್ನಿಕಲಿ ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ಕೆಲಸ ಮಾಡ್ತಾ ಇದ್ದೀನಿ. ಒಂದು ವಿನ್ಸೆಂಟ್ ಸಿಕ್ವೇರ್ ಅಂತ, ನಾನು ಸೋಷಿಯಲ್ ವರ್ಕರ್ ಇಲ್ಲಿ ಹಾಸನ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದಿಲ್ ಅಂತ. ನಾನು ಒಂದು ಟ್ರಾನ್ಸ್ಮೆನ್ನು. ನಾನು ಸಮುದಾಯದ ಮುಖಂಡನಾಗಿ ಕೆಲಸ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ತೆ. ನಾನು ಮೂಲತಃ ಬಂದುಬಿಟ್ಟು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕಾನಮಡುಗು ಎಂಬ ಚಿಕ್ಕ ಗ್ರಾಮೀಣ ಭಾಗದಿಂದ ಬಂದಿದ್ದೀನಿ. ನಾನೇನು ನಮ್ಮ ಸಮುದಾಯದಲ್ಲಿ ಟ್ರಾನ್ಸ್ ವುಮೆನ್ ಅಂತ ಗುರುತಿಸ್ಕೊಳ್ತೀನಿ. ನಾನು ಸಂಗಮದಲ್ಲಿ CO ಆಗಿ ಅಂದರೆ ಕಮ್ಯುನಿಟಿ ಆರ್ಗನೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ಹೆಸರು? ಮಂಜಮ್ಮ ಜೋಗ್ತಿಯಾರ್. ನನ್ನ ಹೆಸರು ಮಾರ್ತಮ್ಮ. ಎಲ್ರಿಗೂ ನಮಸ್ಕಾರ. ನಾನು ಸೋಷಿಯಲ್ ವರ್ಕರ್ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನವೀನ್ ಸದಾ ಅಂತ, ಸಕಲೇಶ್ಪುರ ಆದಿವಾಸಿ ಮುಖಂಡರು, ಆದಿವಾಸಿ ಬುಡಕಟ್ಟು ಮುಖಂಡರು, ಸಕಲೇಶ್ಪುರ. ಹೇಳೋಕ್ಕಾಗುತ್ತಾ ಅವ್ರ ಗಂಡು ಅವ್ರ ಹೆಣ್ಣು ಅಂತ? ನೀವು ಇಷ್ಟು ಜನ ಇದ್ದೀರಾ, ನೀವು ಗುರುತಿಸ್ತೀರಾ ನಮ್ಮದ್ರಲ್ಲಿ ಯಾರು ಟ್ರಾನ್ಸ್ಜೆಂಡರು, ಟ್ರಾನ್ಸ್ಮೆನ್ನು, ಟ್ರಾನ್ಸ್ ವುಮೆನ್ನು ಅಂತ? ನಾವು ಹೇಳ್ಕೊಂಡಿದ್ದಕ್ಕೆ ತಾನೇ ನಿಮಗೆ ಗೊತ್ತಾಗಿದ್ದು. ಈ ಥರ ಸರ್ಕಾರ ಈ ಥರ ಬಿಡುಗಡೆ ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಶೋಷಿತರಲ್ಲೇ ಶೋಷಿತಕ್ಕೊಳಗಾದ ನಮ್ಮ ಸಮುದಾಯನ ಇನ್ನು ಎಷ್ಟರ ಮಟ್ಟಿಗೆ ಶೋಷಿತ ಮಾಡ್ತದೆ ಈ ಸರ್ಕಾರ? ಪ್ರತಿ ವರ್ಷ ಈ ಜೂನ್ನಲ್ಲಿ ಒಂದು ಸ್ವಾಭಿಮಾನ ನಡಿಗೆನ ಮಾಡ್ತಿದ್ದೀವಿ. ಅಂದರೆ ಒಂದು ಫ್ರೈಡ್ ವಾಕು. ನಮ್ಮ ಸಮುದಾಯದವರು ಹಾಗೂ ನಮ್ಮ ಸಮುದಾಯಕ್ಕೆ ಯಾರ್ಯಾರು ಬೆಂಬಲಿಗರಿದ್ದಾರೋ, ಬೇರೆ ಬೇರೆ ದಲಿತ ಸಂಘಟನೆಯವರು, ರಾಜ್ಯ ಸಂಘಟನೆಯವರು, ಮಹಿಳಾ ಸಂಘಟನೆಯವರು, ಹೀಗೆ ನಮ್ಮ ಬೆಂಬಲಿಗರು ಯಾರ್ಯಾರಿದ್ದಾರೋ ನಾವೆಲ್ಲರೂ ಸೇರಿಕೊಂಡು ಹಾಡು ಹೇಳೋದು, ನೃತ್ಯ ಮಾಡೋದು, ಪ್ರತಿಭಟನೆ ಮಾಡೋದು, ಮತ್ತು ನಮ್ಮ ಹಕ್ಕೊತ್ತಾಯಗಳು ಏನಿದ್ದಾವೆ ಅವನ್ನ ವಾಕ್ಯದ ಮೂಲಕ ಘೋಷಣೆ ಮಾಡೋದು, ಮತ್ತು ಪ್ರತಿಗಳಿರ್ತಾವಲ್ಲ ಅದ್ರ ಮೇಲೆ ಬರ್ಕೊಂಡ್ಬಿಟ್ಟು ಎಲ್ಲ ಕಡೆಯೂ ವೀಕ್ಷಣೆ ಮಾಡಿಸ್ಕೋತಾ ನಾವು ಒಂದು ನಡಿಗೆ ಮೂಲಕ ಒಂದು ಸ್ವಾಭಿಮಾನ ನಡಿಗೆನ ಮಾಡ್ತೀವಿ. ಯಾಕೆ ಈ ಸ್ವಾಭಿಮಾನ ನಡಿಗೆ ಮಾಡ್ತೀವಿ ಅಂದರೆ, ಜೂನ್ 29, 1969ರಲ್ಲಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಗ್ರೀನಿಚ್ ಪ್ರದೇಶ ಅಂತ ಇರುತ್ತೆ. ಅಲ್ಲಿ ಒಂದು ಬಾರ್ ಇರುತ್ತೆ. ಆ ಬಾರ್ ಹತ್ರ ನಮ್ಮ ಸಮುದಾಯದವರು ಏನೋ ಅವ್ರ ಮನಸ್ಸಿಗೆ ಬೇಜಾರಾಗಿ, ಅಥವಾ ಎಲ್ಲ ನಾಗರಿಕರು ಯಾವ ಥರ ಹೋಗಿ ಕೂತ್ಕೋತಾರೋ ಅಥವಾ ಡ್ರಿಂಕ್ಸ್ ಮಾಡ್ತಾರೋ ಆ ಥರ ನಮ್ಮ ಸಮುದಾಯದವ್ರು ಕೂತ್ಕೊಂಡಾಗ ಅಲ್ಲಿನ ಪೊಲೀಸರು ನಿರಂತರವಾಗಿ ಎಲ್ಲ ಜನ ಸಮುದಾಯದವ್ರನ್ನ ಬಿಟ್ಟು ನಮ್ಮ ಸಮುದಾಯದವ್ರ ಮೇಲೇ ದಾಳಿ ಮಾಡ್ತಾರೆ. ಈ ನಿರಂತರ ಕಿರುಕುಳ ಕೊಡ್ತಾರೆ ಅವ್ರಿಗೆ, ಅಲ್ಲೇ ತಿರುಗಿ ಬೀಳ್ತಾರೆ. ಈ ನಮ್ಮ ಸಮುದಾಯದವ್ರು ಏನು ಆ ಪೊಲೀಸರು ದಂಗೆ ಮಾಡಿದಾಗ ತಿರುಗಿ ಬೀಳ್ತಾರಲ್ಲ, ಇದನ್ನು ಸೊನಾಲ್ಟ್ ದಂಗೆ ಅಂತ ಕರೀತಾರೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷವೂ ಸ್ವಾಭಿಮಾನ ನಡಿಗೆ ಅಂತೇಳಿ ಪ್ರಾರಂಭಿಸ್ತಾ ಇದ್ದೀವಿ. ಈ ಸ್ವಾಭಿಮಾನ ನಡಿಗೆಯಲ್ಲಿ ನಮ್ಮ ಹಕ್ಕೊತ್ತಾಯಗಳು, ನಮಗೆ ಏನು ಸರ್ಕಾರದಿಂದ ಏನೇನು ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು, ಮತ್ತು ಸಮಾಜದಲ್ಲಿ ನಾವು ಎಲ್ಲ ವ್ಯಕ್ತಿಗಳಾಗಿ ನಾವು ಕೂಡ ಬದುಕಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಈ ಸ್ವಾಭಿಮಾನ ನಡಿಗೆನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಹಾಸನದಲ್ಲಿ ಈ ವರ್ಷ ಮಾಡಿದ್ರೆ 2ನೇ ಬಾರಿ ಆಗುತ್ತೆ. ಮತ್ತು ಇನ್ನು ಮುಂದುಳಿದವರು ಇವ್ರು ನಮ್ಮ ಸಂಘಟಕರಿಂದ ಮಾತಾಡ್ತಾರೆ. ಧನ್ಯವಾದ. ಸರ್ವತೋಮುಖ ಅಭಿವೃದ್ಧಿಗಾಗಿ ಕನಿಷ್ಠ 250 ಕೋಟಿಗಳ ಪ್ರತ್ಯೇಕ ಬಜೆಟ್ ನೀಡಬೇಕು. ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ತಿದ್ದುಪಡಿ ಮಸೂದೆ 2026 ಹಿಂತೆಗೆದುಕೊಳ್ಳಬೇಕು. ವಸತಿ ಹಾಸ್ಟೆಲ್ ಮತ್ತು ಶೆಲ್ಟರ್ಗಳನ್ನು ತಕ್ಷಣ ಒದಗಿಸಬೇಕು. ಪ್ರತಿ ವರ್ಷ ಕನಿಷ್ಠ 500ಕ್ಕೂ ಹೆಚ್ಚು ಮನೆಗಳನ್ನು ಒದಗಿಸಬೇಕು. ಮತ್ತು ಟ್ರಾನ್ಸ್ಜೆಂಡರ್ಗಳಿಗೆ ಸರ್ಜರೀಸ್ನ ಸರ್ಕಾರಿ ಹಾಸ್ಪಿಟಲಲ್ಲಿ ಉಚಿತವಾಗಿ ನೀಡಬೇಕು. ಮತ್ತು ಪ್ರೈವೇಟ್ ಕಂಪ್ನಿಗಳಲ್ಲಿ HR ಪಾಲಿಸಿಯಲ್ಲಿ ಟ್ರಾನ್ಸ್ಜೆಂಡರ್ ಅವರಿಗೆ ಕೆಲಸ ಕೊಡಬೇಕಂತ ಐತೆ. ಬಟ್ ಯಾವುದೇ ಪ್ರೈವೇಟ್ ಕಂಪ್ನಿಗಳಲ್ಲಿ HR ಕೆಲಸ ಕೊಡ್ತಿಲ್ಲ ಟ್ರಾನ್ಸ್ಜೆಂಡರ್ ಅವರಿಗೆ. ಮಾಡಿದರು ರೀಸೆಂಟಾಗಿ. ಆ ಬಜೆಟ್ ಮಂಡನೆಯಲ್ಲಿ ಎಲ್ಲ ಒಂದು ಜನಸಾಮಾನ್ಯರಿಗೆ ಇಂತಿಂಥವ್ರಿಗೆ ಇಷ್ಟಿಷ್ಟು ಅಂತೇಳಿ ಬಜೆಟ್ನ ಬಿಡುಗಡೆ ಮಾಡಿದರು. ಆದರೆ ನಮ್ಮ ಸಮುದಾಯದವ್ರಿಗೆ ಯಾವುದೇ ರೀತಿ ಹಣನ ಬಿಡುಗಡೆ ಮಾಡಿಲ್ಲ, ಒಂದು ಬಜೆಟ್ನ ಕೊಟ್ಟಿಲ್ಲ. ಮತ್ತು
ಒಂದು 2026ರಲ್ಲಿ ಒಂದು ಮಸೂದೆನ ಬಿಲ್ ಬಿಡುಗಡೆ ಮಾಡಿದ್ದಾರೆ. ಸೊ ಆ ಬಿಲ್ಲಲ್ಲಿ ಏನಿದೆ ಅಂದರೆ ನಮ್ಮ ಏನು ಟ್ರಾನ್ಸ್ ವುಮೆನ್ನು, ಟ್ರಾನ್ಸ್ ಮೆನ್ನು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ನಾವೇನು ಎಲ್ಲರೂ ಇದ್ದೀವಲ್ಲ ನಮ್ಮ ಸಮುದಾಯದವ್ರನ್ನ ಸೊ ಸರ್ಕಾರ ಗುರುತಿಸ್ತಂತೆ. ಅಂದರೆ ನಮ್ಮ ಅಂಗನ, ನಮ್ಮ ಆ್ಯಕ್ಟಿವಿಟೀಸ್ನ ಅವರು ವೈಯಕ್ತಿಕವಾಗಿ ಅವ್ರು ನೋಡಿಬಿಟ್ಟು ನಮ್ಮನ್ನ ನೀವು ಗಂಡು ಇಲ್ಲ ಹೆಣ್ಣು ಟ್ರಾನ್ಸ್ಜೆಂಡರು ಅಂತ ಗುರುತಿಸ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ದೇಹ ನಮ್ಮ ಹಕ್ಕು, ನಮ್ಮ ಲಿಂಗತ್ವ ನಮ್ಮ ಹಕ್ಕು, ನಮ್ಮ ಮನಸ್ಸಲ್ಲಿ ನಮ್ಮದು ಏನು ಬದಲಾವಣೆ ಆಗಿದೆ, ನಾವು ಯಾವ ಥರ ಇದ್ದೀವಿ, ಹೆಣ್ಣಿನ ಥರ ಇದ್ದೀವೋ ಅಥವಾ ಗಂಡಿನ ಥರ ಇದ್ದೀವೋ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದು ನಮ್ಮ ವೈಯಕ್ತಿಕ. ಅಂದರೆ 25ನೇ ತಾರೀಕು ನಾವೊಂದು ಜಾಥಾ ಮಾಡ್ತಿದ್ದೀವಿ. ಜಾಥಾ ಕಾರ್ಯಕ್ರಮನ ಮಹಾರಾಜ ಪಾರ್ಕ್ ಹೇಮಾವತಿ ಪ್ರತಿಮೆಯಿಂದ ಶುರು ಮಾಡಿ NR ಸರ್ಕಲ್ ಮುಖಾಂತರ ಮತ್ತು ಅಂಬೇಡ್ಕರ್ ಪ್ರತಿಮೆಗೆ DC ಆಫೀಸ್ ಹತ್ರ ಪುಷ್ಪಾರ್ಚನೆ ಮಾಡಿ ನಾವು ಕಾಲ್ನಡಿಗೆಯಲ್ಲಿ ಅಂಬೇಡ್ಕರ್ ಭವನಕ್ಕೆ ಹೇಳ್ತೀವಿ. ಅಂಬೇಡ್ಕರ್ ಭವನದಲ್ಲಿ 12:30ಕ್ಕೆ ಸಾರ್ವಜನಿಕ ಸಭೆ ಇರುತ್ತೆ. ಅಲ್ಲಿ ಎಲ್ಲ ನಮ್ಮ ಸಮುದಾಯದವರು ಕೂಡ 250 ಜನ ಸಮುದಾಯದವರು ಸೇರಿಕೊಂಡು ನಾವು ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಗಳಿಗೆ ಯಾವುದೇ ರೀತಿಯಾದ ಗೌರ್ಮೆಂಟಿಂದ ಫೆಸಿಲಿಟಿಗಳು ಸಿಗ್ತಾ ಇಲ್ಲ. ಏನಂದರೆ ಒಂದು ಸಿಗುತ್ತೆ, ICTC ಒಂದು ಮಾಡಿಸ್ತಾರೆ ಅಷ್ಟೇ. ಇವ್ರು ಯಾಕೆಂದರೆ ಸೆಕ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ಇವರಿಂದ ಎಚ್ಚರಿಸಬೇಕಾಗುತ್ತೆ ಆಗುತ್ತೆ ಅನ್ನೋ ಒಂದು ಅವ್ರ ಕನ್ಸೆಪ್ಟ್ ಇರುತ್ತೆ. ಅದರಿಂದ ಬರೀ ICTC ಒಂದೇ ಮಾತ್ರ ಅವರು ಫೋಕಸ್ ಮಾಡ್ತಿದ್ದಾರೆ. ಮತ್ತೆ 30,000 ಪುನರ್ವಸತಿ ಲೋನ್ ಕೊಡ್ತಾರೆ. ಆ ಪುನರ್ವಸತಿ 30,000 ಕೊಡೋದು ಕೂಡ ಅದು ಯಾವ್ದೂ ಕೂಡ ಯೂಸ್ ಆಗ್ತಿಲ್ಲ. ಬಿಸ್ನೆಸ್ ಮಾಡಿರ್ತಾರೆ 30,000ದಲ್ಲಿ. ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ CBO NGOಗಳಿಂದ ಅವ್ರು ಕೊಡ್ಸೋದ್ರಿಂದ ಅವ್ರಿಗೂ ಕೂಡ ಫಂಡ್ ಮಾಡಬೇಕು. 5,000 ಅವ್ರು ಇಸ್ಕೊಳ್ತಾರೆ. ಇಲ್ಲಿ ಸಿಗೋದು 25,000 ದುಡ್ಡಲ್ಲಿ ಅವ್ರು ಯಾವ ತಾನೇ ಬಿಸ್ನೆಸ್ ಮಾಡೋಕ್ಕಾಗುತ್ತೆ? ಅವಾಗಿರೋ ಕಮಿಟ್ಮೆಂಟ್ ಏನು ಮಾಡ್ತಾರೆ, ತೀರಿಸ್ಕೊಂತಾರೆ ಅಷ್ಟೇ. ಯಾರೇ ಕೂಡ ಈ 30,000 ಪುನರ್ವಸತಿ ಲೋನಿಂದ ಯಾರಿಗೂ ಕೂಡ ಯೂಸ್ ಆಗ್ತಾ ಇಲ್ಲ. ಮತ್ತು ICTC ಬರೀ ಅದೊಂದು 2 ಮಾತ್ರ ಗೌರ್ಮೆಂಟೇ ಸಿಗ್ತಾ ಇದೆ. ಯಾಕೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಳು ಯಾರು ಕೂಡ ಟ್ಯಾಕ್ಸ್ ಕಟ್ತಾ ಇಲ್ವಾ, ಏನು ಕಟ್ತಾ ಇಲ್ವಾ? ಅವರು ಸಾರ್ವಜನಿಕರ ಥರನೇ ಎಲ್ಲದೂ ಕೂಡ ಪರ್ಚೇಸ್ ಮಾಡ್ತಾರೆ, ಅವ್ರ ಥರನೇ ಎಲ್ಲ ಜೀವನ ಮಾಡ್ತಾರೆ, ಅವರು ಕೂಡ ಟ್ರಾವೆಲ್ ಮಾಡ್ತಾರೆ, ಅವರು ಕೂಡ GST ಎಲ್ಲ ಕಟ್ತಾ ಇರೋದ್ರಿಂದ ಅವ್ರುಗಳಿಗೆ ಯಾಕೆ ಬಜೆಟಲ್ಲಿ ₹1 ಕೂಡ ಅವ್ರು ಮೀಸಲಿಡ್ತಾ ಇಲ್ಲ. ನಾವು ಇದೇ ಪತ್ರಿಕಾ ಭವನದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ವಿ. ಅಧಿವೇಶನಕ್ಕಿಂತ ಮುಂಚೆ ಒಂದು ಮುಂಚೆ ನಮಗೂ ಕೂಡ ಒಂದು ಅಭಿವೃದ್ಧಿ ನಿಗಮ ತೆಗೀರಿ ಮತ್ತು ವರ್ಷಕ್ಕೆ 250 ಕೋಟಿ ಅವ್ರು ಹೇಳಿದ್ರು. ಸರ್ಕಾರ ಬರೋಕ್ಕಿಂತ ಮುಂಚೆನೇ ಹೇಳಿದ್ರು ಇದನ್ನ ಮಾಡ್ತೀವಿ ನಿಮಗೋಸ್ಕರ ಅಂತ. ಆದರೆ 2-3 ವರ್ಷ ಆದರೂ ಕೂಡ ಈ ನಿಗಮನೂ ತೆಗೆದಿಲ್ಲ. ಮತ್ತು ನಮ್ಮಗಳಿಗೆ ಯಾವುದೇ ರೀತಿಯಾದ ಸೌಲಭ್ಯಗಳನ್ನು ಕೂಡ ಸರ್ಕಾರದಿಂದ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಕಾಲ್ನಡಿಗೆ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇಲ್ಲಿಂದ ಶುರು ಮಾಡ್ತೀವಿ. ಮತ್ತೆ ನಾವು ಇದೇ ರೀತಿಯಲ್ಲಿ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತೀವಿ. ಕೆಲವೊಂದು ಮೂಲಭೂತ ಸೌಕರ್ಯಗಳೇ ಕಮ್ಯುನಿಟಿಗಳಿಗೆ ಸಿಗ್ತಾ ಇಲ್ಲ. ಇದು ದುರಂತ ಅಂತಲೇ ಹೇಳ್ಬೋದು.